ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು FCFS ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ CPU ಶೆಡ್ಯೂಲಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದೊಂದು ನಾನ್ ಪ್ರಿಯಂಪ್ಟಿವ್ ಅಂದ್ರೆ ಎಕ್ಸಾಂಪಲ್, ಈಗ ನೀವೊಂದು ಜೆರಾಕ್ಸ್ ಶಾಪಿಗೆ ಹೋಗಿದ್ದೀರಾ, ನೀವು ಒಂದು 5 ಜನ ಹೋಗಿದ್ದೀರಾ. ಸೊ ಅದರಲ್ಲಿ ಕ್ಯೂ ಇದೆ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಅಂತ. ಸೊ ಜೆರಾಕ್ಸ್ ಅಂಗಡಿಯವನು ಏನ್ ಮಾಡ್ತಾನೆ, ನೀನು ಮೊದಲನೇ ಹೋಗ್ಬಿಟ್ಟು ಜೆರಾಕ್ಸ್ ಮಾಡಿಸ್ಬೇಕಾದ್ರೆ ಮೊದಲನೇ ಒಂದು ಕಂಪ್ಲೀಟ್ ಆಗೋವರೆಗೂ ಎರಡನೇ ಒಂದು ಟಾಸ್ಕ್ ನ ತಗೊಳಲ್ಲ. ನೆಕ್ಸ್ಟ್ ಎರಡನೇ ಕಂಪ್ಲೀಟ್ ಆಗೋವರೆಗೂ ಮೂರನೇ ಟಾಸ್ಕ್. ಅಂದ್ರೆ ಏನು ಅರ್ಥ, ಒಂದು ಟಾಸ್ಕ್ ಕಂಪ್ಲೀಟ್ ಆಗೋವರೆಗೂ ಫುಲ್ ಟೈಮ್ ನ ಅದಕ್ಕೋಸ್ಕರನೇ ಕೊಡ್ತಾರೆ ಅಂತ ಅರ್ಥ. ಈಗ ಎಷ್ಟು ಪ್ರೋಸೆಸ್ ಇದೆ, 1 2 3 4. ಸೊ 4 ಪ್ರೋಸೆಸ್ ಇದೆ. ಫಸ್ಟ್ ಏನ್ ಮಾಡೋಣ, ಗ್ಯಾಂಟ್ ಚಾರ್ಟ್ಗೆ 4 ಪ್ರೋಸೆಸ್ ನ ಬರೀತಾ ಹೋಗೋಣ. ಎಷ್ಟು ಪ್ರೋಸೆಸ್ ಇರೋದು, 1 2 3 4 4 ಪ್ರೋಸೆಸ್. ಈಗ ಅರೈವಲ್ ಟೈಮ್ ಫಸ್ಟ್ ಯಾರು ಬರ್ತಾರೆ ಅವರಿಗೆ ಫಸ್ಟ್ ಸರ್ವ್, ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬರ್ತಾರೆ ಅವರು. ಸೊ ಫಸ್ಟ್ ಎಲ್ಲಿಂದ ಶುರು ಆಗುತ್ತೆ, 0 ಇಂದನೇ ಶುರು ಆಗುತ್ತೆ. ಸೊ 0 ಅಲ್ಲಿ ಯಾರು ಬಂದಿದ್ದಾರೆ, 0 ಅಲ್ಲಿ ಪ್ರೋಸೆಸ್ P1 ಬಂದಿದೆ. ಸೊ ಏನಂತ ಮಾಡಬೇಕು, P1. ಸೊ ಅದಕ್ಕೆ ಆ P1 ಕೆಲಸ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಬೇಕು ಟೈಮು, 2 ಯೂನಿಟ್ಸ್. ಎಕ್ಸಾಂಪಲ್ 2 ನಿಮಿಷ ಅಂತ ತಗೊಳ್ಳಿ, 2 ನಿಮಿಷ ಬೇಕು. ಸೊ 2 ನಿಮಿಷ ತಗೊಳುತ್ತೆ. 0 ಇಂದ 2 ನಿಮಿಷದವರೆಗೂ ಯಾವ ಪ್ರೋಸೆಸ್ ತಗೊಳುತ್ತೆ, P1. ನೆಕ್ಸ್ಟ್ 2 ನಿಮಿಷ ಆದ್ಮೇಲೆ ಯಾವ ಪ್ರೋಸೆಸ್ ಹೋಗ್ಬೇಕು, ಯಾವ ಪ್ರೋಸೆಸ್ ಆಲ್ರೆಡಿ ಬಂದು ನಿಂತಿದೆ ಆ ಪ್ರೋಸೆಸ್ ಹೋಗ್ಬೇಕು. ಸೊ ಅರೈವಲ್ ಟೈಮ್ ಯಾವುದು, 1. ಸೊ 0 ನಿಮಿಷದಲ್ಲಿ ಪ್ರೋಸೆಸ್ P1 ಸ್ಟಾರ್ಟ್ ಆಯಿತು, ಆದ್ರೆ 1ನೇ ನಿಮಿಷದಲ್ಲೇ ಆಲ್ರೆಡಿ P2 ಬಂದಿದೆ. ನೆಕ್ಸ್ಟ್ ನನ್ನ ಕೆಲಸ ಮಾಡಿಕೊಡು ಅಂತ. ಸೊ ಏನಾಗಿತ್ತು, ಇದು ರೆಡಿ ಕ್ಯೂ ಅಲ್ಲಿ ಆಲ್ರೆಡಿ ನಿಂತಿತ್ತು. ಸೊ ಕ್ಯೂ ಅಲ್ಲಿ ಪ್ರೋಸೆಸ್ P2 ಆಲ್ರೆಡಿ ನಿಂತಿದೆ. ಯಾವಾಗ, ಮೊದಲನೇ ನಿಮಿಷದಲ್ಲಿ. ಸೊ 2ನೇ ನಿಮಿಷದಲ್ಲಿ ಈ ಪ್ರೋಸೆಸ್ P1 ಏನ್ ಕೆಲಸ ಆದ್ಮೇಲೆ ಯಾರ್ದು ಶುರು ಮಾಡಬೇಕು, ಪ್ರೋಸೆಸ್ P2 ಕೆಲಸನ ಶುರು ಮಾಡಬೇಕು. ಸೊ P2, ಈ ಪ್ರೋಸೆಸ್ P2ಗೆ ಎಷ್ಟು ನಿಮಿಷ ಬೇಕು ಅದ್ರ ಕೆಲಸ ಮುಗಿಸೋದಕ್ಕೆ, 2 ನಿಮಿಷ. ಸೊ 2 ನಿಮಿಷ ಇಲ್ಲಿ ಆಲ್ರೆಡಿ ಆಗಿದೆ, 2 + 2. ಸೊ 4 ನಿಮಿಷ ಆಗುತ್ತೆ. ಸೊ ಪ್ರೋಸೆಸ್ P1 ಮತ್ತೆ P2 ಎರಡನ್ನೂ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟೊತ್ತು ಬೇಕು, 4 ನಿಮಿಷ. ಈಗ 4 ನಿಮಿಷ ಆದ ತಕ್ಷಣ, 4 ನಿಮಿಷ ಆದಾಗ ಯಾವ್ದಾದ್ರು ಪ್ರೋಸೆಸ್ ಬಂದು ನಿಂತಿದ್ಯಾ ನೋಡ್ಬೇಕು. ಸೊ ಯಾವುದೇ ಪ್ರೋಸೆಸ್ ಕೂಡ ಇನ್ನು 4ನೇ ನಿಮಿಷದಲ್ಲಿ ಬಂದು ನಿಂತಿಲ್ಲ. ಇದು ಎಷ್ಟನೇ ನಿಮಿಷಕ್ಕೆ ಬರ್ತಾ ಇರೋದು, 5ನೇ ನಿಮಿಷಕ್ಕೆ. ಸೊ ಏನಾಗುತ್ತೆ, 4ರಿಂದ 5ನೇ ನಿಮಿಷದವರೆಗೂ ಖಾಲಿ ಇರುತ್ತೆ, ಅಂದ್ರೆ CPU ಐಡಲ್ ಆಗಿರುತ್ತೆ. ಈಗ 5ನೇ ನಿಮಿಷ ಆದ ತಕ್ಷಣ ಏನಾಯ್ತು, 5ನೇ ನಿಮಿಷಕ್ಕೆ ನನಗೆ ಪ್ರೋಸೆಸ್ P3 ಬಂತು. ಸೊ 5ನೇ ನಿಮಿಷಕ್ಕೆ ಪ್ರೋಸೆಸ್ P3 ಬಂದಿರೋದ್ರಿಂದ ಯಾವ ಪ್ರೋಸೆಸ್ ನ ಎಕ್ಸಿಕ್ಯೂಟ್ ಮಾಡಬೇಕು, P3. ಯಾಕಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಈ P3 ಎಷ್ಟು ನಿಮಿಷ ತಗೊಳುತ್ತೆ, 3 ನಿಮಿಷ ತಗೊಳುತ್ತೆ. ಸೊ 5 + 3 ಎಷ್ಟು, 8 ನಿಮಿಷ ಆಯ್ತು. ಸೊ 8 ನಿಮಿಷ ಆಯ್ತು. ಈ ಪ್ರೋಸೆಸ್ P1 P2 P3 ಮೂರು ಕೂಡ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು, 8 ನಿಮಿಷ ಬೇಕು. ಆದ್ರೆ ಈ P4 ಏನ್ ಮಾಡಿದೆ, P4 6ನೇ ನಿಮಿಷಕ್ಕೆ ಬಂದು ನಿಂತಿದೆ. ಅಂದ್ರೆ ಅದೇನಾಯ್ತು, ಕ್ಯೂ ಅಲ್ಲಿ ನಿಂತಿದೆ. ಇವಾಗ P3 ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ P4 ಕ್ಯೂ ಅಲ್ಲಿ ನಿಂತಿದೆ. ಇವಾಗ P3 ಆದ್ಮೇಲೆ ಯಾವ ಪ್ರೋಸೆಸ್ ಮಾಡಬೇಕು, P4 ನ ಮಾಡಬೇಕು. ಸೊ P4 ಎಷ್ಟು ನಿಮಿಷ ತಗೊಳುತ್ತೆ, 4 ನಿಮಿಷ. ಸೊ 8 + 4 ಎಷ್ಟು ನಿಮಿಷ ಆಯ್ತು, 12 ನಿಮಿಷ. ಸೊ ಇವಾಗ 0 ಇಂದ 12 ನಿಮಿಷದೊಳಗೆ ನನಗೆ ಈ 4 ಪ್ರೋಸೆಸ್ಗಳು ಕಂಪ್ಲೀಟ್ ಆಗ್ತಾ ಹೋಗಿದೆ. ಈಗ ಕಂಪ್ಲೀಷನ್ ಟೈಮ್, ಪ್ರತಿಯೊಂದರದ್ದು ಕಂಪ್ಲೀಷನ್ ಟೈಮ್ ಅನ್ನ ಬರೀರಿ. ಪ್ರೋಸೆಸ್ P1 0 ನಿಮಿಷದಲ್ಲಿ ಶುರುವಾಗಿ, ನಿಮಿಷ ಅಂತ ನಾನು ಹೇಳ್ತಾ ಇದ್ದೀನಿ, ಸ್ಪೆಸಿಫೈ ಮಾಡಿಲ್ಲ ಅದನ್ನ, ಆದ್ರೆ ನಾನು ಈಸಿಯಾಗಿ ಕನ್ವೆ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಈಗ 0 ನಿಮಿಷದಲ್ಲಿ ಶುರುವಾಗಿದೆ, 2 ನಿಮಿಷಕ್ಕೆ ಮೊದಲನೇ ಪ್ರೋಸೆಸ್ ವರ್ಕ್ ಮುಗೀತು. ಸೊ ಕಂಪ್ಲೀಷನ್ ಟೈಮ್ ಎಷ್ಟು, 2. ನೆಕ್ಸ್ಟ್ ಈ ಪ್ರೋಸೆಸ್ P2 ಯಾವಾಗ ಶುರು ಆಯಿತು, 2ನೇ ನಿಮಿಷದಲ್ಲಿ ಶುರು ಆಯಿತು. ಆದ್ರೆ ಕಂಪ್ಲೀಟ್ ಆಗಿದ್ದು ಯಾವಾಗ, 4ನೇ ನಿಮಿಷಕ್ಕೆ ಕಂಪ್ಲೀಟ್ ಆಯಿತು. 2ನೇ ನಿಮಿಷಕ್ಕೆ ಶುರುವಾಗಿ 4ನೇ ನಿಮಿಷಕ್ಕೆ ಕಂಪ್ಲೀಟ್ ಆಯಿತು. ಸೊ ಏನ್ ಬರೀಬೇಕು, 4ನೇ ನಿಮಿಷದಲ್ಲಿ ಕಂಪ್ಲೀಟ್. ನೆಕ್ಸ್ಟ್ P3 ಯಾವಾಗ ಶುರು ಆಯಿತು, 5ನೇ ನಿಮಿಷದಲ್ಲಿ. ಆದ್ರೆ ಎಂಡ್ ಆಗಿದೆ ಯಾವಾಗ, 8ನೇ ನಿಮಿಷದಲ್ಲಿ. ಸೊ 8ನೇ ನಿಮಿಷದಲ್ಲಿ ಎಂಡ್ ಆಗಿದೆ. P4 ಯಾವಾಗ ಎಂಡ್ ಆಗಿರೋದು, ಸ್ಟಾರ್ಟ್ ಆಗಿರೋದು 8ನೇ ನಿಮಿಷಕ್ಕೆ, ಎಂಡ್ ಆಗಿರೋದು 12ನೇ ನಿಮಿಷಕ್ಕೆ. ಸೊ 12. ಈಗ ಕಂಪ್ಲೀಷನ್ ಟೈಮ್ ಆಯಿತು. ಈಗ TAT ಅಂದ್ರೇನು, ಟರ್ನ್ ಅರೌಂಡ್ ಟೈಮ್. ಟರ್ನ್ ಅರೌಂಡ್ ಟೈಮ್. ಸೊ ಈ ಟರ್ನ್ ಅರೌಂಡ್ ಟೈಮ್ ನ ಕಂಡುಹಿಡಿಯೋದಕ್ಕೆ, ಟರ್ನ್ ಅರೌಂಡ್ ಟೈಮ್ ಇಸ್ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸೊ ಅರೈವಲ್ ಟೈಮ್, ಕಂಪ್ಲೀಷನ್ ಟೈಮ್ ಮೈನಸ್ ಅಂದ್ರೆ, ಕಂಪ್ಲೀಷನ್ ಟೈಮ್ ಅಂದ್ರೆ ಅದು ಆ ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ ತಗೊಳ್ಳೋಂತ ನಿಮಿಷ, ಅದು ಎಷ್ಟೊತ್ತಿಗೆ ಬಂದಿದೆ.
ಅದನ್ನ ಮೈನಸ್ ಮಾಡಿದ್ರೆ ನಮಗೆ ಟರ್ನ್ ಅರೌಂಡ್ ಟೈಮ್ ಸಿಗುತ್ತೆ. 2 minus 0 2, 4 minus 1 3, 8 minus 5 3, 12 minus 6 6. ನೆಕ್ಸ್ಟ್ ವೇಟಿಂಗ್ ಟೈಮ್, ಎಷ್ಟು ನಿಮಿಷ ಅದು ವೇಟ್ ಮಾಡಬೇಕು ಅಂತ. ವೇಟಿಂಗ್ ಟೈಮ್, ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗೋದಕ್ಕೆ, ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗೋದಕ್ಕೆ ಅಥವಾ CPU ಶೆಡ್ಯೂಲಿಂಗ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು ಅಂತ. ಸೊ ಅದು ನಿಮಿಷ ಅಂತ ಹೇಳಿಲ್ಲ, ಅದ್ರ ಟೈಮ್ ಔಟ್ ಸೆಕೆಂಡ್ಸ್ ಇರ್ಬೋದು, ನಿಮಿಷ ಇರ್ಬೋದು, ಎಷ್ಟಾದ್ರೂ ಆಗಿರ್ಬೋದು. ನಾನು ಈಸಿಯಾಗಿ ಕನ್ವೆ ಆಗಲಿ ಅಂತ ಹೇಳ್ತೇನೆ. ಈಗ ವೇಟಿಂಗ್ ಟೈಮ್ನ ಫಾರ್ಮುಲಾ ಏನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಏನು? 2. ಬರ್ಸ್ಟ್ ಟೈಮ್ ಏನು? 2. ಸೊ 2 minus 2 0. ನೆಕ್ಸ್ಟ್ 3 minus 2 1, 3 minus 3 0, 6 minus 4 2. ಇಷ್ಟೇ ಸಿಂಪಲ್. ಅವ್ರೇನಂತ ಕೇಳ್ತಾರೆ, ಫಸ್ಟ್ ಪ್ರೋಸೆಸ್ ಅರೈವಲ್ ಟೈಮ್ ಮತ್ತೆ ಬರ್ಸ್ಟ್ ಟೈಮ್ ನ ಕೊಟ್ಬಿಟ್ಟು ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್ ಮತ್ತೆ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ನ ಕಾಂಪ್ಯೂಟ್ ಮಾಡ್ರಿ ಅಂತ ಕೊಡ್ತಾರೆ. ಇವೆರಡನ್ನು ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಫಸ್ಟ್ ಕಂಪ್ಲೀಷನ್ ಟೈಮ್ ಬೇಕು. ಸೊ ಕಂಪ್ಲೀಷನ್ ಯಾವ್ದ್ರ ಮೇಲೆ ನಾವು ಮಾಡ್ತೀವಿ? ಯಾರು ಫಸ್ಟ್ ಬರ್ತಾರೆ ಅವರು ಪ್ರೊಸೆಸ್ ಆಗಬೇಕು, ಯಾರಾದ್ರೂ ಬೇಗ ಬಂದಿದ್ರೆ ಅವರು ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯಬೇಕು, ಈ ರೀತಿ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.